ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ದೀರಾ ಮಕ್ಕಳೇ? ವೆಲ್ಕಮ್ ಟು ಪಲ್ಲವಿ ಟ್ಯುಟೋರಿಯಲ್ಸ್. ಮಕ್ಕಳೇ, ಈ ಒಂದು ವಿಡಿಯೋದಲ್ಲಿ ಫಸ್ಟ್ PUC ಬಿಸ್ನೆಸ್ ಸ್ಟಡೀಸಿಗೆ ಸಂಬಂಧಪಟ್ಟಾಗೆ ಚಾಪ್ಟರ್ 2 ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಚಾಪ್ಟರ್ ಏನಿದೆ, ಈ ಒಂದು ಚಾಪ್ಟರಲ್ಲಿ ಕವರ್ ಆಗುವಂತಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸು, ಫಿಲ್ ಇನ್ ದ ಬ್ಲಾಂಕ್ಸು, ಮ್ಯಾಥ್ ದ ಫಾಲೋಯಿಂಗು 1 ಮಾರ್ಕು, 2 ಮಾರ್ಕ್ಸು, 4 ಮಾರ್ಕ್ಸು ಮತ್ತು 8 ಮಾರ್ಕ್ಸಿನ ಇಂಪಾರ್ಟೆಂಟ್ ಕ್ವಶನ್ಸು ವಿತ್ ಆನ್ಸರ್ಸ್ನ ಹೇಳ್ತಾ ಇದ್ದೀನಿ. ಲಾಂಗ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ಆನ್ಸರ್ ಸಿಗುತ್ತೆ. ಬಟ್ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ಶಾರ್ಟ್ ವಿಡಿಯೋಗಳನ್ನ ಕೂಡ ಅಪ್ಲೋಡ್ ಮಾಡಿರ್ತೀನಿ. ಅಲ್ಲಿ ಯಾವ ಟಾಪಿಕ್ ಕವರ್ ಆಗುತ್ತೆ ಅಂತ ಅಷ್ಟೇ ಇನ್ಫಾರ್ಮೇಷನ್ ಇರುತ್ತೆ. ನೀವು ಕಂಪ್ಲೀಟ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರೆ ಲಾಂಗ್ ವಿಡಿಯೋಸ್ನ ವಾಚ್ ಮಾಡಬೇಕು. ಆಲ್ರೆಡಿ ಚಾಪ್ಟರ್ 1ಗೆ ಸಂಬಂಧಪಟ್ಟಾಗೆ ಡೀಟೇಲ್ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಓಕೆನಾ? ಹಾಗಾದರೆ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಚಾಪ್ಟರ್ಲಿ ಕೇಳುವಂತಹ MCQ ಕ್ವಶನ್ಸು ಯಾವ ರೀತಿಯಾಗಿರುತ್ತೆ ನೋಡ್ಕೊಳ್ಳಿ. ಈಗ ಸದ್ಯದಲ್ಲೇ ನಿಮಗೆ ಇರುವಂಥ ಎಕ್ಸಾಮು ಮಿಡ್ ಟರ್ಮು. ಸೊ ಮಿಡ್ ಟರ್ಮ್ ಆಗಿರಬಹುದು, ಆ್ಯನ್ಯುವಲ್ ಎಕ್ಸಾಮ್ ಆಗಿರಬಹುದು. 2026-27 ಅಷ್ಟು ಎಕ್ಸಾಮಿಗೂ ಈ ಚಾಪ್ಟರ್ ಕವರ್ ಆಗುವಂತಹ ಟೈಮಲ್ಲಿ ಇದಿಷ್ಟು ಟಾಪಿಕ್ಗಳನ್ನ ನೀವು ನೋಡ್ಕೊಳ್ಳೇಬೇಕು. ಓಕೆನಾ? ಆ್ಯಂಡ್ ಅಫ್ಕೋರ್ಸ್ ಆ್ಯನ್ಯುವಲ್ ಎಕ್ಸಾಮಿಗೆ ನೀವು ಈ ಒಂದು ಚಾಪ್ಟರು ವೆರಿ ಇಂಪಾರ್ಟೆಂಟು. 4 ಮಾರ್ಕ್ಸು, 8 ಮಾರ್ಕ್ಸು ಎಲ್ಲ ಟಾಪಿಕ್ಕು ಕೂಡ ಈ ಒಂದು ಚಾಪ್ಟರಲ್ಲಿ ರೈಸ್ ಆಗುತ್ತೆ. ಸೆಕೆಂಡ್ ಚಾಪ್ಟರ್ನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋ ಹಾಗೆ ಇಲ್ಲ. 100% ಈ ಚಾಪ್ಟರಲ್ಲಿ ಬರುವಂತಹ ಟಾಪಿಕ್ಗಳನ್ನ ನೀವು ಕವರ್ ಮಾಡಿಕೊಳ್ಳೇಬೇಕು. ಓಕೆ? ಹಾಗಾದರೆ MCQ ಕ್ವಶನ್ಸ್ನ ನೋಡೋಣ. ದ ಸಿಂಪ್ಲೆಸ್ಟ್ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಇದೆ, ಪಾರ್ಟ್ನರ್ಶಿಪ್ ಇದೆ, HUF ಇದೆ, ಕೋಆಪರೇಟಿವ್ ಸೊಸೈಟಿ ಇದೆ, ಜಾಯಿಂಟ್ ಸ್ಟಾಕ್ ಕಂಪನಿ ಇದೆ. ಅವ್ರು ಕೇಳಿರೋದು ಸಿಂಪಲ್ ಫಾರ್ಮ್ ಆಫ್ ಬಿಸ್ನೆಸ್. ಒಂದು ಸಿಂಪಲ್ ಬಿಸ್ನೆಸ್ ಯಾವುದು ಅಂತ ಹೇಳಿದರೆ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಆರ್ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಕರಿತೀವಿ. ಸರಿಯಾದ ಆನ್ಸರು ಪ್ರೊಪ್ರೈಟರ್ಶಿಪ್ ಆಗಿರುತ್ತೆ. ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ನಿಗೆ ಸರಿಯಾದ ಉತ್ತರ. ಪ್ರಾಫಿಟ್ಸ್ ನೀಡ್ ನಾಟ್ ಟು ಬಿ ಶೇರ್ಡ್ ಅಂತ ಕೊಟ್ಟಿದ್ದಾರೆ. ಪ್ರಾಫಿಟ್ಸ್ ನೀಡ್ ನಾಟ್ ಬಿ ಶೇರ್ಡ್. ದಿಸ್ ಸ್ಟೇಟ್ಮೆಂಟ್ ರೆಫರ್ಸ್ ಟು ಅಂತ ಕೊಟ್ಟಿದ್ದಾರೆ. ಯಾವ ಬಿಸ್ನೆಸ್ಸಲ್ಲಿ ಪ್ರಾಫಿಟ್ಸನ್ನು ಶೇರ್ ಮಾಡುವಂತಹ ನೀಡಿಲ್ಲ? ಸೋಲ್ ಟ್ರೇಡಿಂಗ್ ಕನ್ಸರ್ನು. ಬಿಕಾಸ್ ಸಿಂಗಲ್ ಓನರು, ಹಾಗಾಗಿ ಬರುವಂತಹ ಬಿಸ್ನೆಸ್ಸಲ್ಲಿ ಬರುವಂತಹ ಎಲ್ಲ ಪ್ರಾಫಿಟ್ಸ್ನು ಅವನೊಬ್ಬನೇ ತಗೊಳ್ತಾನೆ. ಹಾಗಾಗಿ ಶೇರ್ ಮಾಡೋ ಅವಶ್ಯಕತೆ ಇಲ್ಲ. ಜಾಯಿಂಟ್ ಸ್ಟಾಕ್ ಕಂಪನಿ ಆಗಿರಬಹುದು, ಪಾರ್ಟ್ನರ್ಶಿಪ್ ಆಗಿರಬಹುದು, ಕೋಆಪರೇಟಿವ್ ಸೊಸೈಟಿ ಆಗಿರ್ಬೋದು, ಎಲ್ಲ ಕಡೆ ಶೇರ್ ಮಾಡಬೇಕಾಗತ್ತೆ. ಇಲ್ಲಿ ಶೇರ್ ಮಾಡುವಂತಹ ನೀಡಿಲ್ಲ. ಓಕೆನಾ? ದ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಫೌಂಡ್ ಓನ್ಲಿ ಇನ್ ಇಂಡಿಯಾ. ನೋಡಿ, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನಲ್ಲಿ ಸಾಕಷ್ಟು ಟೈಪ್ ಇದೆಯಲ್ವಾ? ಪಾರ್ಟ್ನರ್ಶಿಪ್ ಇದೆ, HUF ಇದೆ, ಕೋಆಪರೇಟಿವ್ ಸೊಸೈಟಿ ಇದೆ, ಜಾಯಿಂಟ್ ಸ್ಟಾಕ್ ಕಂಪನಿ ಇದೆ, STC ಇದೆ. ಅವ್ರು ಕೇಳಿರುವ ಕ್ವಶನು ಓನ್ಲಿ ಇನ್ ಇಂಡಿಯಾ ಇರುವಂತಹ ಒಂದು ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಯಾವುದು, ಇಂಡಿಯಾದಲ್ಲಿ ಮಾತ್ರ ಕಂಡು ಬರುತ್ತೆ ಅಂತ ಹೇಳಿದ್ರೆ ದಟ್ ಈಸ್ HUF, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಫರ್ಮ್. ದ ಕರ್ತ ಇನ್ ದ HUF ಬಿಸ್ನೆಸ್ ಹ್ಯಾಸ್ ಅಂತ ಕೊಟ್ಟಿದ್ದಾರೆ. ನೋಡಿ, HUF ಬಿಸ್ನೆಸ್ಸಲ್ಲಿ ಓನರು ಅಥವಾ ದ ಹೆಡ್ ಆಫ್ ದ ಫ್ಯಾಮಿಲಿ ಮೆಂಬರ್ ಏನಿರ್ತಾನೆ ಅವನನ್ನು ನಾವು ಕರ್ತ ಅಂತ ಕರಿತೀವಿ. ಉಳಿದ ಫ್ಯಾಮಿಲಿ ಮೆಂಬರ್ಸ್ ಏನಿರ್ತಾರೆ ಅವರನ್ನ ಕೋ ಪರ್ಸೋನರ್ಸ್ ಅಂತ ಕರಿತೀವಿ. ಸೊ HUF ಬಿಸ್ನೆಸ್ಸಲ್ಲಿ ಓನರ್ ಯಾರು, ಹೆಡ್ ಯಾರು ಅಂತ ಹೇಳಿದ್ರೆ ಕರ್ತನೇ ಆಗಿರ್ತಾನೆ. ಕರ್ತನ ಲಯಬಿಲಿಟಿ, ಜವಾಬ್ದಾರಿ ಏನಿರುತ್ತೆ ಅಂತ ಹೇಳಿದ್ರೆ ಅನ್ಲಿಮಿಟೆಡ್ ಲಯಬಿಲಿಟಿ ಇರುತ್ತೆ. ಹಾಗಾಗಿ ಅನ್ಲಿಮಿಟೆಡ್ ಲಯಬಿಲಿಟಿ. ನೆಕ್ಸ್ಟ್ ಒನ್ನು, ಎ ಪಾರ್ಟ್ನರ್ ಹೂಸ್ ಅಸೋಸಿಯೇಷನ್ ವಿತ್ ದ ಫರ್ಮ್ ಈಸ್ ಅನ್ನೋನ್ ಅಂತ ಕೊಟ್ಟಿದ್ದಾರೆ. ಅನ್ನೋನ್, ಗೊತ್ತೇ ಇರೋದಿಲ್ಲ ಪಬ್ಲಿಕ್ಕಿಗೆ. ಈ ಒಬ್ಬ ವ್ಯಕ್ತಿ ಇಂಥ ಬಿಸ್ನೆಸ್ಸಿಗೆ ಪಾರ್ಟ್ನರ್ ಅನ್ನೋದು ಗೊತ್ತೇ ಇರಲ್ಲ. ಅಂಥ ಪಾರ್ಟ್ನರನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸೀಕ್ರೆಟ್ ಪಾರ್ಟ್ನರ್ ಅಂತ ಕರಿತೀವಿ. ಆನ್ಸರ್ ಸೀಕ್ರೆಟ್ ಪಾರ್ಟ್ನರ್. ನೆಕ್ಸ್ಟು, ಎಟ್ ಲೀಸ್ಟ್ 10 ಮೆಂಬರ್ಸ್, ನೋ ಮ್ಯಾಕ್ಸಿಮಮ್ ನಂಬರ್ ಆಫ್ ಮೆಂಬರ್ಸ್ ಇನ್ ಕೇಸ್ ಆಫ್ ಅಂತ ಕೊಟ್ಟಿದ್ದಾರೆ. 10 ಮೆಂಬರ್ಸು ಅಟ್ಲೀಸ್ಟ್ ಇರಲೇಬೇಕು ಅಂತ ಹೇಳಿದ್ರೆ ಅದಕ್ಕೆ ಆನ್ಸರು ಕೋಆಪರೇಟಿವ್ ಸೊಸೈಟಿ ಅನ್ನೋದನ್ನು ಬರಿಬೇಕು. ಆಯಿತಾ? ನೆಕ್ಸ್ಟ್ ಕ್ವಶನ್ನು ನಂಬರ್ 7. ಇನ್ ಅ ಕೋಆಪರೇಟಿವ್ ಸೊಸೈಟಿ ದ ಪ್ರಿನ್ಸಿಪಲ್ ಫಾಲೋಡ್ ಈಸ್. ಕೋಆಪರೇಟಿವ್ ಸೊಸೈಟಿ ಬಿಸ್ನೆಸ್ಸಲ್ಲಿ ಒಂದು ಪ್ರಿನ್ಸಿಪಲ್ ಇದೆ, ಒಂದು ರೂಲ್ ಇದೆ. ಏನು ಅಂತ ಹೇಳಿದ್ರೆ 1 ಮ್ಯಾನ್ 1 ವೋಟ್, ಒಬ್ಬನಿಗೆ 1 ವೋಟ್ ಅಂತ. ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಅ ಜಾಯಿಂಟ್ ಸ್ಟಾಕ್ ಕಂಪನಿ ಈಸ್ ಎಲೆಕ್ಟೆಡ್ ಬೈ ಅಂತ ಇದೆ. ಜಾಯಿಂಟ್ ಸ್ಟಾಕ್ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸು ಯಾರಿಂದ ಎಲೆಕ್ಟ್ ಆಗ್ತಾರೆ ಅಂತ ಹೇಳಿದ್ರೆ ಶೇರ್ ಹೋಲ್ಡರ್ಸ್. ನೆಕ್ಸ್ಟು, ಈ ಚಾಪ್ಟ್ರಲ್ಲಿ ಕೇಳುವಂತಹ ಫಿಲ್ ಇನ್ ದ ಬ್ಲಾಂಕ್ಸ್ ಕ್ವಶನ್ಸು ಕರೆಕ್ಟಾಗಿ ನೋಡ್ಕೊಳ್ಳಿ. ದ ಹೆಡ್ ಆಫ್ ದ HUF ಬಿಸ್ನೆಸ್ ಏನಂತ ಕರಿತೀವಿ? ಕರ್ತ. ದ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸ್ ಟು ಫಾರ್ಮ್ ಎ ಪಾರ್ಟ್ನರ್ಶಿಪ್ ಈಸ್. ಒಂದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸು ಎಷ್ಟಿರಬೇಕು? 2 ಇರಬೇಕು. ಎವ್ರಿ ಪಾರ್ಟ್ನರ್ ಈಸ್ ಬೋತ್ ಆ್ಯನ್ ಏಜೆಂಟ್ ಆ್ಯಂಡ್ ಎ ಪ್ರಿನ್ಸಿಪಲ್ ಅಂತ ಬರೀರಿ. ಡ್ಯಾಶ್ ಕೋಆಪರೇಟಿವ್ ಸೊಸೈಟಿ ಆರ್ ಎಸ್ಟಾಬ್ಲಿಷ್ಡ್ ಫಾರ್ ಪ್ರೊವೈಡಿಂಗ್ ಈಸಿ ಕ್ರೆಡಿಟ್. ಈಸಿ ಕ್ರೆಡಿಟ್ ಪ್ರೊವೈಡ್ ಮಾಡುವಂತಹ ಕೋಆಪರೇಟಿವ್ ಸೊಸೈಟಿ ಯಾವುದು ಅಂತ ಹೇಳಿದ್ರೆ ಅದು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ
ಸೊಸೈಟಿ ಆಗಿರುತ್ತೆ. ಆನ್ಸರು ಕ್ರೆಡಿಟ್. ನೆಕ್ಸ್ಟ್ ಒನ್, ದ ಸ್ಟ್ರಕ್ಚರ್ ಇನ್ ವಿಚ್ ದೇರ್ ಈಸ್ ಸಪರೇಷನ್ ಆಫ್ ಓನರ್ಶಿಪ್ ಅಂಡ್ ಮ್ಯಾನೇಜ್ಮೆಂಟ್ ಈಸ್ ಕಾಲ್ಡ್ ಕಂಪನಿ. ದ ಕ್ಯಾಪಿಟಲ್ ಆಫ್ ಎ ಕಂಪನಿ ಈಸ್ ಡಿವೈಡೆಡ್ ಇಂಟು ಎ ನಂಬರ್ ಆಫ್ ಪಾರ್ಟ್ಸ್. ಈಚ್ ಪಾರ್ಟ್ ಈಸ್ ಕಾಲ್ಡ್. ನೋಡಿ, ಕ್ಯಾಪಿಟಲ್ ಆಫ್ ಎ ಕಂಪನಿಯನ್ನ ಈಸ್ ಡಿವೈಡೆಡ್ ಇಂಟು ನಂಬರ್ ಆಫ್ ಪಾರ್ಟ್ಸ್ ಅಂತ ಹೇಳಿದ್ರೆ ಅತಿ ಹೆಚ್ಚು ಪಾರ್ಟ್ಸ್ ಆಗಿ ನಾವು ನಂಬರ್ ಆಫ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಆ ಒಂದೊಂದು ಪಾರ್ಟ್ ಅನ್ನ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಶೇರ್ ಅಂತ ಕರಿತೀವಿ. ಡ್ಯಾಶ್ ಕಂಪನಿ ಹ್ಯಾಸ್ ನೋ ರಿಸ್ಟ್ರಿಕ್ಷನ್ ಆನ್ ಟ್ರಾನ್ಸ್ಫರ್ ಆಫ್ ಶೇರ್ಸ್ ಅಂತ ಕೇಳಿದರೆ ಪಬ್ಲಿಕ್ ಕಂಪನಿ. ದ ಲಯಬಿಲಿಟಿ ಆಫ್ ಶೇರ್ ಹೋಲ್ಡರ್ಸ್ ಆಫ್ ಅ ಕಂಪನಿ ಈಸ್ ಲಿಮಿಟೆಡ್. ಓಕೆನಾ. ನೆಕ್ಸ್ಟ್, ಮ್ಯಾಥ್ ದ ಫಾಲೋಯಿಂಗ್ ಕ್ವಶನ್ಸ್. ಈ ಒಂದು ಚಾಪ್ಟರ್ ಅಲ್ಲಿ ಕವರ್ ಆಗುವಂತ ಟಾಪಿಕ್ ನ ನೋಡ್ಕೊಳ್ಳಿ. ಇಂಡಿಯನ್ ಪಾರ್ಟ್ನರ್ಶಿಪ್ ಆಕ್ಟ್ 1932, ಕೋಆಪರೇಟಿವ್ ಸೊಸೈಟಿ ಆಕ್ಟ್ 1912, ಇಂಡಿಯನ್ ಕಂಪನೀಸ್ ಆಕ್ಟ್ 2013, ಪಬ್ಲಿಕ್ ಕಂಪನಿ ನೋ ಲಿಮಿಟ್ ಆನ್ ಮ್ಯಾಕ್ಸಿಮಮ್ ಮೆಂಬರ್ಸ್. ಪ್ರೈವೇಟ್ ಕಂಪನಿ ಅಂತ ಕೇಳಿದರೆ ಇದಕ್ಕೆ ರಿಸ್ಟ್ರಿಕ್ಷನ್ ಆನ್ ಟ್ರಾನ್ಸ್ಫರ್ ಆಫ್ ಶೇರ್ಸ್. ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕೇಳಿದರೆ ಶೇರಿಂಗ್ ಪ್ರಾಫಿಟ್. ಸರ್ವಿಸ್ ಮೋಟಿವ್ ಅಂತ ಕೇಳಿದರೆ ಕೋಆಪರೇಟಿವ್ ಸೊಸೈಟಿ. ಓಕೆನಾ. ನೆಕ್ಸ್ಟು 1 ಮಾರ್ಕಿನ ಕ್ವಶನ್ಸು. ಟೋಟಲ್ ಆಗಿ 10 ಕ್ವಶನ್ಸ್ ಇದೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಇನ್ ವಿಚ್ ಫಾರ್ಮ್ ಆಫ್ ಬಿಸ್ನೆಸ್ ಕ್ವಿಕ್ ಡಿಸಿಷನ್ ಆರ್ ಪಾಸಿಬಲ್ ಅಂತ ಕೇಳಿದರೆ ನಿಮಗೆ ಹಲವಾರು ಬಿಸ್ನೆಸ್ಸಿನ ಟೈಪ್ಸು ಗೊತ್ತಿದೆ. ಯಾವ ಬಿಸ್ನೆಸ್ಸಲ್ಲಿ ಡಿಸಿಷನ್ನ ಕ್ವಿಕ್ ಆಗಿ ತಗೋಬೋದು ಅಂತ ಹೇಳಿದ್ರೆ ಆನ್ಸರ್ ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಸೋಲ್ ಟ್ರೇಡಿಂಗ್ ಕನ್ಸರ್ನ್. ಒಂದು ಸಲ ನೀವು ಬೇಕಿದ್ರೆ ಪಾಸ್ ಮಾಡಿ ಬರ್ಕೊಳ್ಳಿ. ಇಲ್ಲಿ ನಾನು 1ರಿಂದ 10ವರೆಗೂ 1 to 10 ಕ್ವಶನ್ಸ್ ಏನಿದೆ ಅದಕ್ಕೆ ಆನ್ಸರ್ನ ಬರೆದಿದ್ದೀನಿ. ಪಾಸ್ ಮಾಡಿ ಬರ್ಕೊಳ್ಬೋದು, ಆಯಿತಾ. ನೆಕ್ಸ್ಟು, ನೇಮ್ ದ ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ವಿಚ್ ಈಸ್ ಗೌರ್ನ್ಡ್ ಬೈ ಹಿಂದೂ ಸಕ್ಸೆಷನ್ ಆಕ್ಟ್ 1956 ಅಂತಿದೆ. HUF, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್. ಗಿವ್ ದ ಮೀನಿಂಗ್ ಆಫ್ ಪಾರ್ಟ್ನರ್ಶಿಪ್ ಎಟ್ ವಿಲ್ ಅಂತ ಕೇಳಿದ್ದಾರೆ. ಸೊ ಟೈಪ್ಸ್ ಆಫ್ ಪಾರ್ಟ್ನರ್ಶಿಪ್ ಅಲ್ಲಿ ಪಾರ್ಟ್ನರ್ಶಿಪ್ ಎಟ್ ವಿಲ್ ಅಂತ ಒಂದು ಪಾಯಿಂಟ್ ಬರುತ್ತಲ್ಲ. ಇಫ್ ದ ಎಕ್ಸಿಸ್ಟೆನ್ಸ್ ಆಫ್ ಪಾರ್ಟ್ನರ್ಶಿಪ್ ಡಿಪೆಂಡ್ಸ್ ಆನ್ ದ ವಿಲ್ ಆ್ಯಂಡ್ ವಿಶ್ ಆಫ್ ಪಾರ್ಟ್ನರ್ಸ್ ಅನ್ನೋದನ್ನ ಬರೀಬೇಕು. ಸಾಕು, ಇಷ್ಟು ಬರೆದ್ರೆ 1 ಮಾರ್ಕಿಗೆ. ಸ್ಟೇಟ್ ದ ನೇಚರ್ ಆಫ್ ಲಯಬಿಲಿಟಿ ಆಫ್ ಪಾರ್ಟ್ನರ್ಸ್ ಇನ್ ಪಾರ್ಟ್ನರ್ಶಿಪ್ ಫರ್ಮ್ ಅಂತ ಕೇಳಿದರೆ ಅನ್ಲಿಮಿಟೆಡ್ ಲಯಬಿಲಿಟಿ. ಈಸ್ ರಿಜಿಸ್ಟ್ರೇಷನ್ ಕಂಪಲ್ಸರಿ ಫಾರ್ ಪಾರ್ಟ್ನರ್ಶಿಪ್ ಫರ್ಮ್ಸ್ ಇನ್ ಇಂಡಿಯಾ? ನೋ. ವಾಟ್ ಈಸ್ ದ ಲಯಬಿಲಿಟಿ ಆಫ್ ಮೆಂಬರ್ಸ್ ಆಫ್ ಎ ಕೋಆಪರೇಟಿವ್ ಸೊಸೈಟಿ ಅಂತ ಕೇಳಿದರೆ ಸೊ ಆನ್ಸರ್ ಲಿಮಿಟೆಡ್ ಲಯಬಿಲಿಟಿ ಅನ್ನೋದನ್ನ ಬರೀಬೇಕು, ಆಯ್ತಾ. ನೆಕ್ಸ್ಟು, ಒಂದು ಕೋಆಪರೇಟಿವ್ ಸೊಸೈಟಿಯನ್ನು ಫಾರ್ಮ್ ಮಾಡೋದಕ್ಕೆ ಮಿನಿಮಮ್ ನಂಬರ್ ಆಫ್ ಮೆಂಬರ್ಸು ಎಷ್ಟಿರಬೇಕು ಅಂತ 7th ಕ್ವಶನ್ ಕೇಳಿದ್ದಾರೆ. ಇದಕ್ಕೆ 10 ಪರ್ಸನ್ಸ್ ಅಂತ ಬರೀಬೇಕು. ವಿಚ್ ಆಕ್ಟ್ ಗವರ್ನ್ಸ್ ದ ಜಾಯಿಂಟ್ ಸ್ಟಾಕ್ ಕಂಪನಿ ಇನ್ ಇಂಡಿಯಾ ಅಂತ ಇದೆ. ಸೊ ಜಾಯಿಂಟ್ ಸ್ಟಾಕ್ ಕಂಪನಿಯನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಆಕ್ಟ್ ಅಂಡರ್ ಯಾವುದಿರಬೇಕು ಅಂದರೆ ದ ಕಂಪನೀಸ್ ಆಕ್ಟ್ 2013 ಅನ್ನೋದನ್ನ ಬರೀಬೇಕು. ನೆಕ್ಸ್ಟು 9th ಕ್ವಶನು, ನೇಮ್ ದ ಟೈಪ್ ಆಫ್ ಕಂಪನಿ ಇನ್ ವಿಚ್ ಇಟ್ಸ್ ಶೇರ್ ಆರ್ ಫ್ರೀಲಿ ಟ್ರಾನ್ಸ್ಫರೇಬಲ್. ಯಾವ ಕಂಪನಿಯಲ್ಲಿ ಶೇರ್ಸನ್ನ ಈಸಿಯಾಗಿ ನಾವು ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಹೇಳಿದ್ರೆ ಪಬ್ಲಿಕ್ ಲಿಮಿಟೆಡ್ ಕಂಪನಿ. ನೆಕ್ಸ್ಟು ಲಾಸ್ಟ್ ಒನ್ನು, ಹೂ ಎಲೆಕ್ಟ್ಸ್ ದ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಫ್ ಅ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಇದೆ, ಶೇರ್ ಹೋಲ್ಡರ್ಸ್. ಓಕೆನಾ. ನೆಕ್ಸ್ಟು ಪಾರ್ಟ್ ಬಿ ಅಲ್ಲಿ ಕೇಳಿರುವಂತಹ ಕ್ವಶನ್ಸ್ಗಳನ್ನ ನೋಡ್ಕೊಳ್ಳಿ. ನೇಮ್ ಎನಿ 2 ಫಾರ್ಮ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತ ಕೇಳಿದರೆ ಸಾಕಷ್ಟು ಟೈಪ್ಸ್ ಇದೆ, ಸಾಕಷ್ಟು ಫಾರ್ಮ್ಸ್ ಇದೆ, ಯಾವುದಾದ್ರೂ ಬರಿಬೋದು. 2 ಮಾರ್ಕ್ಸಿಗೆ 2 ಫಾರ್ಮ್ಸ್ನ ಬರೆದ್ರೆ ಸಾಕು. ಸೋಲ್ ಟ್ರೇಡಿಂಗ್ ಕನ್ಸರ್ನ್, HUF, ಪಾರ್ಟ್ನರ್ಶಿಪ್, ಜಾಯಿಂಟ್ ಸ್ಟಾಕ್ ಕಂಪನಿ, ಕೋಆಪರೇಟಿವ್ ಸೊಸೈಟಿ, ಯಾವುದಾದ್ರೂ ಬರೀರಿ. ಓಕೆನಾ. ನೆಕ್ಸ್ಟು, ಮೆನ್ಷನ್ ಎನಿ 2 ಬಿಸ್ನೆಸ್ ಸೂಟೇಬಲ್ ಫಾರ್ ಸೋಲ್ ಪ್ರೊಪ್ರೈಟರ್ಶಿಪ್ ಅಂತ ಇದೆ. ಇವಾಗ ಸೋಲ್ ಟ್ರೇಡಿಂಗ್ ಕನ್ಸರ್ನ್ ಅಂತ ಹೇಳಿದ್ರೆ ಒಬ್ಬನೇ ವ್ಯಕ್ತಿ ಸಿಂಗಲ್ ಪರ್ಸನ್ ಸ್ಟಾರ್ಟ್ ಮಾಡುವಂಥ ಬಿಸ್ನೆಸ್ ಅಲ್ವಾ ಮಕ್ಕಳೇ. ಹಾಗಾದರೆ STCಗೆ ಸೂಟೇಬಲ್ ಆಗಿರುವಂಥ ಬಿಸ್ನೆಸ್ ಯಾವುದಾದ್ರೂ ಒಂದು 2 ಬರೀರಿ ನೋಡೋಣ ಅಂತ ಕೇಳಿದ್ದಾರೆ. ಬ್ಯೂಟಿ ಪಾರ್ಲರ್ ಬರೀಬಹುದು, ಬೇಕರಿ ಬರೀಬಹುದು, ರಿಟೇಲ್ ಶಾಪ್ ಬರೀಬಹುದು. ಸಿಂಪಲ್ ಬಿಸ್ನೆಸ್, ಒಬ್ಬನೇ ವ್ಯಕ್ತಿ ಹ್ಯಾಂಡಲ್ ಮಾಡುವಂಥ ಬಿಸ್ನೆಸ್ ನೇಮನ್ನು ಬರೀಬೇಕು. ನೆಕ್ಸ್ಟ್ ಒನ್, ಗಿವ್ ದ ಮೀನಿಂಗ್ ಆಫ್ HUF ಬಿಸ್ನೆಸ್. ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಬಿಸ್ನೆಸ್, ಫುಲ್ ಬರಿಬೇಕಿದು. ಹಿಂದೂ ಅನ್ಡಿವೈಡೆಡ್ family business refers to a form of organization wherein the business is owned and carried on by the members of the HUF ಅನ್ನೋದನ್ನ ಬರಿಬೇಕು. ನೆಕ್ಸ್ಟ್ ಕ್ವಶನ್ ಕೇಳಿರೋದು, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿಯ ಹೆಡ್ ಅನ್ನ ಏನಂತ ಕರಿತೀವಿ ಹಾಗೂ ಅವನ ಲಯಬಿಲಿಟಿ ಏನಾಗಿರುತ್ತೆ ಅನ್ನೋ ಪ್ರಶ್ನೆಯನ್ನ ಕೇಳಿದ್ದಾರೆ. ಸೊ ಕ್ವಶನ್ನ ಬರ್ಕೊಳ್ಳಿ. who is the head of HUF business, state the nature of his liability ಅಂತ ಕೇಳಿದ್ದಾರೆ. ಸೊ HUF ಹೆಡ್ ಅನ್ನ ನಾವೇನಂತ ಕರಿತೀವಿ? ಕರ್ತ ಅಂತ ಕರಿತೀವಿ. ಲಯಬಿಲಿಟಿ ಏನಾಗಿರುತ್ತೆ? ಅನ್ಲಿಮಿಟೆಡ್ ಆಗಿರುತ್ತೆ. ನೆಕ್ಸ್ಟು 5th ಕ್ವಶನು ಇಲ್ಲಿ ಕೇಳಿರೋದು, ನೇಮ್ ಎನಿ 2 ಟೈಪ್ಸ್ ಆಫ್ ಪಾರ್ಟ್ನರ್ಶಿಪ್, ಯಾವುದಾದ್ರೂ ಬರೀಬಹುದು.
ಪಾರ್ಟ್ನರ್ಶಿಪ್ಗೆ ಪರ್ಟಿಕ್ಯುಲರ್ ಪಾರ್ಟ್ನರ್ಶಿಪ್ ಬರಿಬಹುದು, ಜನರಲ್ ಪಾರ್ಟ್ನರ್ಶಿಪ್ ಬರಿಬಹುದು, ಪಾರ್ಟ್ನರ್ಶಿಪ್ ಎಟ್ ವಿಲ್ ಬರಿಬಹುದು. ಓಕೆನಾ. ನೆಕ್ಸ್ಟು ಪಾರ್ಟ್ನರ್ಶಿಪ್ ಡೀಡಿನ ಕಂಟೆಂಟ್ಸನ್ನ ಬರೀರಿ ಅಂತ ಹೇಳಿದರೆ 2 ಕಂಟೆಂಟ್ ಬರೆದ್ರೆ ಸಾಕು. ನೇಮ್ ಆಫ್ ಫರ್ಮ್, ನೇಚರ್ ಆಫ್ ಬಿಸ್ನೆಸ್ಸು. ನೆಕ್ಸ್ಟ್ ಕ್ವಶನು, ಗಿವ್ ದ ಮೀನಿಂಗ್ ಆಫ್ ಕೋಆಪರೇಟಿವ್ ಸೊಸೈಟಿ ಅನ್ನೋದನ್ನು ಕೇಳಿದ್ದಾರೆ. ಒಂದ್ಸಲ ನೋಡ್ಕೊಳ್ಳಿ ಇಲ್ಲಿ ಕ್ವಶನ್ನ ಏನೇನು ಕೇಳಿದ್ದಾರೆ ಅಂತ ಹೇಳ್ಕೊಂಡು. ಮೆರಿಟ್ಸ್ ಕೇಳಿದ್ದಾರೆ, ಕೋಆಪರೇಟಿವ್ ಸೊಸೈಟಿಯ ಟೈಪ್ಸನ್ನು ಕೇಳಿದ್ದಾರೆ. ನೆಕ್ಸ್ಟು 7th ಕ್ವಶನ್ನು ಕೋಆಪರೇಟಿವ್ ಸೊಸೈಟಿಯ ಮೀನಿಂಗ್ ಕೇಳಿದ್ದಾರೆ. ಗಿವ್ ದ ಮೀನಿಂಗ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ, ಡಿಫೈನ್ ಜಾಯಿಂಟ್ ಸ್ಟಾಕ್ ಕಂಪನಿ, ಜಾಯಿಂಟ್ ಸ್ಟಾಕ್ ಕಂಪನಿಯ ಟೈಪ್ಸ್ ಯಾವುದು ಕೇಳಿದ್ದಾರೆ. ಸೊ ಆನ್ಸರ್ನ ಬರೆಯುವಾಗ ಕರೆಕ್ಟಾಗಿ ನೋಡ್ಕೊಳ್ಳಿ. ಫಸ್ಟು ಮೀನಿಂಗ್ನ ನೋಡ್ಕೊಳ್ಳಿ ಇಲ್ಲಿ. ದ ಕೋಆಪರೇಟಿವ್ ಸೊಸೈಟಿ ಈಸ್ ಎ ವಾಲಂಟರಿ ಅಸೋಸಿಯೇಷನ್ ಆಫ್ ಪರ್ಸನ್ಸ್ who join together with the motive of welfare of the members. ಟೈಪ್ಸ್ ಆಫ್ ಕೋಆಪರೇಟಿವ್ ಸೊಸೈಟಿಯಲ್ಲಿ ಕನ್ಸ್ಯೂಮರ್ಸ್ ಕೋಆಪರೇಟಿವ್ ಸೊಸೈಟಿ, ಮಾರ್ಕೆಟಿಂಗ್ ಕೋಆಪರೇಟಿವ್ ಸೊಸೈಟಿ ಅಥವಾ ಪ್ರೊಡ್ಯೂಸರ್ ಕೋಆಪರೇಟಿವ್ ಸೊಸೈಟಿ ಬರೀಬಹುದು. ಡಿಫೈನ್ ಜಾಯಿಂಟ್ ಸ್ಟಾಕ್ ಕಂಪನಿ ಅಂತ ಕೇಳಿದರೆ, ಅಕಾರ್ಡಿಂಗ್ ಟು ಕಂಪನೀಸ್ ಆ್ಯಕ್ಟ್ 2013, ಕಂಪನಿ ಮೀನ್ಸ್ ಎ ಕಂಪನಿ ಇನ್ಕಾರ್ಪೊರೇಟೆಡ್ ಅಂಡರ್ ದಿಸ್ ಆ್ಯಕ್ಟ್ ಆರ್ ಎನಿ ಆಫ್ ದ ಪ್ರೀವಿಯಸ್ ಕಂಪನಿ ಲಾಸ್ ಅನ್ನೋದನ್ನು ಬರೀಬೇಕು. ಓಕೆನಾ. ನೆಕ್ಸ್ಟು ಕ್ವಶನ್ ನಂಬರ್ 10, ಗಿವ್ ದ ಮೀನಿಂಗ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ, ಡಿಫೈನ್ ಜಾಯಿಂಟ್ ಸ್ಟಾಕ್ ಕಂಪನಿ ಕೇಳಿದ್ದಾರೆ. ಸೊ ಎರಡಕ್ಕೂ ಒಂದೇ ಮೀನಿಂಗ್ನ ಕಲ್ತ್ಕೊಳ್ಳಿ, ಡೆಫಿನಿಷನ್ನ ಕಲ್ತ್ಕೊಳ್ಳಿ. ಸ್ಟೇಟ್ ದ ಟೈಪ್ಸ್ ಆಫ್ ಜಾಯಿಂಟ್ ಸ್ಟಾಕ್ ಕಂಪನಿ ಕೇಳಿದ್ದಾರೆ. ಪ್ರೈವೇಟ್ ಲಿಮಿಟೆಡ್ ಕಂಪನಿ, ಪಬ್ಲಿಕ್ ಲಿಮಿಟೆಡ್ ಕಂಪನಿ. ಓಕೆನಾ. ಇದಿಷ್ಟು ಕೂಡ ಈ ಚಾಪ್ಟರಲ್ಲಿ ಕವರ್ ಆಗುವಂತಹ ಅಪ್ ಟು ಪಾರ್ಟ್ ಬಿ 2 ಮಾರ್ಕ್ಸ್ವರೆಗೆ. ನೆಕ್ಸ್ಟು ಪಾರ್ಟ್ ಸಿ ಯಲ್ಲಿ 4 ಮಾರ್ಕ್ಸಿನ ಕ್ವಶನ್ಸು ಕೇಳಿದ್ದಾರೆ. ಕರೆಕ್ಟಾಗಿ ನಾನು ಹೇಳೋದನ್ನು ಕೇಳಿಸ್ಕೊಳ್ಳಿ. ಈ ಒಂದು ಚಾಪ್ಟರಲ್ಲಿ ನೀವು ಫಸ್ಟ್ ವೆರಿ ಇಂಪಾರ್ಟೆಂಟು ಸೋಲ್ ಟ್ರೇಡಿಂಗ್ ಕನ್ಸರ್ನು, ಅದರದ್ದು ಫೀಚರ್ಸು 4, ಮೆರಿಟ್ಸ್ 4, ಡಿಮೆರಿಟ್ಸ್ 4 ನೋಡ್ಕೊಳ್ಬೇಕು. ಪಾರ್ಟ್ನರ್ಶಿಪ್ಪಲ್ಲಿ ಫೀಚರ್ಸ್ 4, ಮೆರಿಟ್ಸ್ 4, ಡಿಮೆರಿಟ್ಸ್ 4 ಪಾಯಿಂಟ್ಸು, ಟೈಪ್ಸ್ ಆಫ್ ಪಾರ್ಟ್ನರು, ಟೈಪ್ಸ್ ಆಫ್ ಪಾರ್ಟ್ನರ್ಶಿಪ್ ಫರ್ಮು ನೋಡ್ಕೊಳ್ಬೇಕು. ಜಾಯಿಂಟ್ ಸ್ಟಾಕ್ ಕಂಪನಿಯಲ್ಲಿ ಫೀಚರ್ಸು, ಮೆರಿಟ್ಸು, ಡಿಮೆರಿಟ್ಸು ನೋಡ್ಕೊಳ್ಬೇಕು. ಕೋಆಪರೇಟಿವ್ ಸೊಸೈಟಿಯ ಟೈಪ್ಸು ಇಂಪಾರ್ಟೆಂಟು ನೋಡ್ಕೊಳ್ಬೇಕು. HUF ಫ್ಯಾಮಿಲಿ ಬಿಸ್ನೆಸ್ಸು ನೋಡ್ಕೊಳ್ಬೇಕು. ಸೊ ಇಲ್ಲಿ ಕೊಟ್ಟಿರುವಂತಹ ಕ್ವಶನ್ಸು ಇವಾಗ ಏನು ಹೇಳಿದೆ ಟಾಪಿಕ್ಕು, ಅದೇ ಟಾಪಿಕ್ಕಿಗೆ ಸಂಬಂಧಪಟ್ಟಿರುವಂತಹ ಕ್ವಶನ್ಸ್ ಆಗಿರುತ್ತೆ. ಸೊ ಇಲ್ಲಿ 8 ಮಾರ್ಕ್ಸು 4 ಮಾರ್ಕ್ಸು ಎರಡೂ ಕ್ವಶನ್ಸು 4 ಮಾರ್ಕ್ಸ್ ಆ್ಯಂಡ್ 8 ಮಾರ್ಕ್ಸ್ ಎರಡೂ ಕೂಡ ಕವರ್ ಆಗೋದ್ರಿಂದ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರೋದ್ರಿಂದ ಕರೆಕ್ಟಾಗಿ ನೋಡ್ಕೊಳ್ಬೇಕು. ಇವಾಗ ನಿಮಗೆ ಇಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಆನ್ಸರ್ನ ಅಪ್ಲೋಡ್ ಮಾಡ್ತೀನಿ. ಹಾರ್ಟ್ಸ್ ಕ್ವಶನ್ಸ್ ಅಂತ ಏನು ಮೆನ್ಷನ್ ಮಾಡಿದ್ದಾರೆ ಇದು ಈಸಿಯಾಗಿ ನೀವು 4 ಮಾರ್ಕ್ಸ್ನ ತಗೊಳ್ಳುವಂಥ ಕ್ವಶನ್ಸ್ ಆಗಿರುತ್ತೆ. ಯಾವ ರೀತಿಯಾಗಿ ಆನ್ಸರ್ನ ಬರಿಬೇಕು ಅನ್ನೋದನ್ನು ಡೀಟೇಲ್ ಆಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇವಾಗ ನಿಮಗೆ ಒಂದು ಚಾಪ್ಟರಲ್ಲಿ MCQ, ಫಿಲ್ ಇನ್ ದ ಬ್ಲ್ಯಾಂಕ್ಸ್, ಮ್ಯಾಥ್ ದ ಫಾಲೋಯಿಂಗ್ 1 ಮಾರ್ಕ್ 2 ಮಾರ್ಕ್ ಯಾವುದು ಬರುತ್ತೆ ಅಂತ ಎಕ್ಸಾಕ್ಟ್ ಕರೆಕ್ಟು ನೋಡ್ಕೊಂಡು ಬಿಟ್ರೆ ನೀವು ಬೋರ್ಡ್ ಅವರೇ ರಿಲೀಸ್ ಮಾಡಿರುವಂಥ ಕ್ವಶನ್ ಬ್ಯಾಂಕಲ್ಲಿ ಈ 4 ಮಾರ್ಕ್ಸು 8 ಮಾರ್ಕ್ಸ್ ಕ್ವಶನ್ಸು ಇಂಪಾರ್ಟೆಂಟನ್ನು ಈಸಿ ಅನಲೈಸ್ ಮಾಡಿ ನೀವು ಓದ್ಕೊಳ್ಬಹುದು. ಓಕೆನಾ. ಹಾಗಾದರೆ ಇದಿಷ್ಟು ಕೂಡ ಚಾಪ್ಟರ್ 2 ಏನಿದೆ ಇದಕ್ಕೆ ಸಂಬಂಧಪಟ್ಟಿರುವಂತಹ ಟಾಪಿಕ್ ಆಗಿರುತ್ತೆ. ನೆಕ್ಸ್ಟು ಚಾಪ್ಟರ್ 3 ಪ್ರೈವೇಟ್, ಪಬ್ಲಿಕ್ ಆ್ಯಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್ ಶಾರ್ಟ್ ವಿಡಿಯೋ ಏನೇನು ಟಾಪಿಕ್ ಕವರ್ ಆಗುತ್ತೆ ಅನ್ನೋದನ್ನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ವಿತ್ ಎಕ್ಸ್ಪ್ಲನೇಷನ್. ನೆಕ್ಸ್ಟ್ ವಿಡಿಯೋದಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇದ್ರ ಬಗ್ಗೆ ಸಂಬಂಧಪಟ್ಟಾಗಿ. ಓಕೆನಾ. ಯಾರ್ಯಾರು ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಮಕ್ಕಳೇ. ನೆಕ್ಸ್ಟ್ ವಿಡಿಯೋ ಬಂದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಓಕೆನಾ. ಥ್ಯಾಂಕ್ ಯು. ಚೆನ್ನಾಗಿ ಓದ್ಕೊಳ್ಳಿ. ಗುಡ್ ಲಕ್. ಆಲ್ ದ ಬೆಸ್ಟ್.